ಅಬ್ಬಬ್ಬಬ್ಬಾ! ಎಂತ ಸರ್ಪ್ರೈಸ್ ಗುರು! ನಾವಿನ್ನು 'ಡೆವಿಲು ಮಾರ್ಕ್' ಟ್ರೈಲರ್ ಬಗ್ಗೆನೇ ಚರ್ಚೆ ಮಾಡ್ತಿರುವಾಗ, ಲ್ಯಾಂಡ್ ಲಾರ್ಡ್‌ನ ಒಂದು ಬ್ಯಾಂಗ್ ಟೀಸರ್‌ನ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನನ್ಗಂತೂ ಫಸ್ಟ್ ಆಫ್ ಆಲ್ ಐಡಿಯಾ ಇರ್ಲಿಲ್ಲ. ಟ್ರೈಲರ್ ಬಿಡ್ತಾರೆ ಸಾರಿ ಟೀಸರ್ ಬಿಡ್ತಾರೆ ಅಂತ ಗೊತ್ತಿತ್ತು. ಆದ್ರೆ ಈ ಲೆವೆಲಿಗೆ ಇರುತ್ತೆ ಅಂತನೂ ಗೊತ್ತಿರ್ಲಿಲ್ಲ. ನಾನು ಇದು ದುನಿಯಾ ವಿಜಯ್, ರಚಿತಾ ರಾಮ್ ಅವರ ಒಂದು ಕಾಸ್ಟಲ್ಲಿ ಬರ್ತಿರೋ ಸಿನಿಮಾ ಅಂತ ಅನ್ಕೊಂಡಿದ್ದೆ. ಆದ್ರೆ ರಾಜ್ ಬಿ ಶೆಟ್ಟಿ ಅವರು ಅನ್‌ಎಕ್ಸ್‌ಪೆಕ್ಟೆಡ್ ಆಗಿ ಎಂಟ್ರಿ ಕೊಟ್ಟು ಇಡೀ ಟೀಸರ್ ಫುಲ್ ಅವ್ರೇ. ನನಗಂತೂ ನಿಜವಾಗ್ಲೂ ಎಕ್ಸ್‌ಪೆಕ್ಟೇಷನ್ನೇ ಇರ್ಲಿಲ್ಲ. ಮೋಸ್ಟ್‌ಲಿ ಅವರು ಸಿನಿಮಾದವರು ಬೇಕು ಅಂತಾನೆ ಅದು ಹಿಡನ್ ಆಗಿ ಇಟ್ಟಿದ್ರು ಸರ್ಪ್ರೈಸ್ ಬ್ಯಾಂಗ್ ಕೊಡಕ್ಕೇನೆ. ಅದಕ್ಕೆ ಅವ್ರ ಹೆಸರು ಎಲ್ಲೂ ಮೆನ್ಷನ್ ಕೂಡ ಮಾಡಿರ್ಲಿಲ್ಲ. ನಿಜವಾಗ್ಲೂ ಈ ಟೀಸರಲ್ಲಿ ಸ್ಟಾರ್ಟಿಂಗಿಂದ ಫಸ್ಟ್ ಡೈಲಾಗಿಂದ ಲಾಸ್ಟ್ ಡೈಲಾಗ್ ತನಕ ನಮ್ಮ ರಾಜ್ ಬಿ ಶೆಟ್ಟಿ ಅವ್ರದ್ದೇ ಫುಲ್ಲು ಬ್ಯಾಂಗ್ ಇರೋದು. ಸಿನಿಮಾದಲ್ಲಿ ಒಂದು ಥಾಟ್ ಇದೆ. ಆಪೋಸಿಟ್ ಕ್ಯಾರೆಕ್ಟರ್ ಎಷ್ಟು ಸ್ಟ್ರಾಂಗ್ ಇರ್ತಾನೋ, ಎಷ್ಟು ಪವರ್‌ಫುಲ್ ಹಾಗೆ ಡಾಮಿನೆಂಟ್ ಆಗಿರ್ತಾನೋ, ಸಿನಿಮಾ ಕೂಡ ಅಷ್ಟೇ ಡಾಮಿನೆಂಟ್ ಆಗಿ ಕಾಣುತ್ತೆ ಅಂತ. ಅದು ನಮ್ಮ ಜಡೇಶ್ ಕೆ ಹಂಪಿ ಅವರು ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಮುಖಾಂತರ ನಮಗೆ ತೋರಿಸ್ತಿದ್ದಾರೆ. ಲ್ಯಾಂಡ್ ಲಾರ್ಡ್ ಈ ಸಿನಿಮಾನ ಬರೆದು ಡೈರೆಕ್ಟ್ ಮಾಡಿರೋದು ಜಡೇಶ್ ಕೆ ಹಂಪಿ ಅವರು. ಇದಕ್ಕಿಂತ ಮುಂಚೆ ಅವರು ಜೆಂಟಲ್‌ಮ್ಯಾನ್, ಗುರು ಶಿಷ್ಯರು ಹಾಗೆ ಕಾಟೇರಕ್ಕೆ ಸ್ಟೋರಿ ಬರೆದವರು ಅವರೇ. ಸೊ ಅವರ ಮೇಲೆ ಎಲ್ಲರ ಎಕ್ಸ್‌ಪೆಕ್ಟೇಷನ್ಸು ಜಾಸ್ತಿನೇ ಇರುತ್ತೆ. ಒಬ್ಬ ಒಳ್ಳೆಯ ರೈಟರು ಆ್ಯಂಡ್ ಡೈರೆಕ್ಟ್ರು ಈ ಥರದ ಕಾಸ್ಟ್ ಜೊತೆ ಈ ಥರ ಟೀಸರ್‌ನ ಅವರು ಬಿಟ್ಟಿದ್ದಾರೆ ಅಂದರೆ ಸಿನಿಮಾ ಮೇಲೆ ಎಲ್ಲರಿಗೂ ಆ ಎಕ್ಸ್‌ಪೆಕ್ಟೇಷನ್ಸು ಜಾಸ್ತಿನೇ ಇರುತ್ತೆ. ಬಟ್ ಆ ಟೀಸರಲ್ಲಿ ನಮಗೆ ಕಾಣ್ತಾ ಇದೆ ಅವರು ನಮಗೆ ಯಾವುದೇ ಮೋಸ ಮಾಡಲ್ಲ ಅಂತ ನಮಗೆ ಅನಿಸ್ತಾ ಇದೆ. ಆ ಒಂದು ಪ್ರತಿಯೊಂದು ಬರುವಂಥ ಕ್ಯಾರೆಕ್ಟ್ರು ಅಲ್ಲಿ ರಾಕೇಶ್ ಅಡಿಗ ಆಗಿರ್ಬೋದು, ಅನ್‌ಎಕ್ಸ್‌ಪೆಕ್ಟೆಡ್ ಆಗಿ ಅವರು ರಾಜ್ ಬಿ ಶೆಟ್ಟಿನ ಎಂಟ್ರಿ ಮಾಡಿದ್ದಾರೆ. ಅದು ಅವರು ಆಪೋಸಿಟ್ ಮೇನ್ ಲೀಡ್ ಆಗಿ. ಹಾಗೆ ಲ್ಯಾಂಡ್ ಲಾರ್ಡ್ ಸಿನಿಮಾನ ಇವರು ತುಂಬಾ ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಆ ಟೀಸರ್ ನೋಡಿರೋ ಪ್ರಕಾರ ಆ ಮೇಕಿಂಗ್ ಆಗಿರ್ಬೋದು, ಆ ಕಲರ್ ಟೋನ್ ಆಗಿರ್ಬೋದು ತುಂಬಾನೇ ಸ್ವಲ್ಪ ಯೂನಿಕ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಈ ಟೀಸರ್ ಅಲ್ಲಿರುವಂಥ ಮ್ಯೂಸಿಕ್ಕು ಅಜನೀಶ್ ಲೋಕನಾಥ್ ಅವರು ಎಂತ ಪವರ್‌ಫುಲ್ ಆಗಿ ಮ್ಯೂಸಿಕ್‌ನ ಇದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ಸಿನಿಮಾದಲ್ಲಿ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದು ನಾವು ನೋಡಲೇಬೇಕು. ಮಾರ್ಕ್ ಆಗಿರ್ಬೋದು, ಡೆವಿಲ್ ಆಗಿರ್ಬೋದು, ಲ್ಯಾಂಡ್ ಲಾರ್ಡು ಹಾಗೆ ಅವರು ಶೆಟ್ರು ಸಿನಿಮಾಗಳಿಗಂತೂ ಆಫ್‌ಕೋರ್ಸ್ ಯಾವ ಥರ ಕೊಡ್ತಾರಂತ ನಿಮ್ಗೆ ಗೊತ್ತೇ ಇದೆ. ಅವರು ಬೇರೆ ಪಿಲ್ಸ್‌ನೇನು ತಿಂತಿದ್ದಾರೆ ಅಂತ ನನಗನ್ನಿಸ್ತಿದೆ. ಇಡೀ ಟೀಸರ್ ಫುಲ್ಲು ರಾಜ್ ಬಿ ಶೆಟ್ಟಿ ಅವರೇ ಇರೋದ್ರಿಂದ ದುನಿಯಾ ವಿಜಯ್ ಅವರು ಲಾಸ್ಟಿಗೆ ಜಸ್ಟ್ ಒಂದು ಡೈಲಾಗಲ್ಲೇ ಕಾಣಿಸ್ಕೊಂತಾರೆ. ಬಾ ಬಾ ನಾನು ಕಾಯ್ತಾ ಇದ್ದೀನಿ ಅಂತ. ಹಾಗೇನೆ ಅದೇ ಡೈಲಾಗ್ ಪ್ರಕಾರ ನಾವು ಈ ಟೀಸರ್ ನೋಡಿದ್ಮೇಲೆ ಸಿನಿಮಾಕ್ಕೋಸ್ಕರ ಕಾಯ್ತಾ ಇದ್ದೀವಿ. ದುನಿಯಾ ವಿಜಯ್ ಹಾಗೂ ಆಪೋಸಿಟಲ್ಲಿ ರಾಜ್ ಬಿ ಶೆಟ್ಟಿನ ನೋಡೋಕ್ಕೆ ನಿಜವಾಗ್ಲೂ ತುಂಬ ಎಕ್ಸೈಟಿಂಗ್ ಆಗಿ ಇದ್ದೀವಿ. ನೋಡೋಣ ಯಾವ ಥರ ಇರುತ್ತೆ ಇದರ ಟ್ರೈಲರ್ ಆಗಿರ್ಬೋದು, ಇದರ ಸಿನಿಮಾ ಆಗಿರ್ಬೋದು ಆಮೇಲೆ ಮಾತಾಡೋಣ. ಥ್ಯಾಂಕ್ ಯು.